ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತು ಹುಬ್ಳಿಯಿಂದ ಯಲ್ಲಾಪುರ ಒಂದು 75 ಕಿಲೋಮೀಟರ್ ಜರ್ನಿ. ಇದನ್ನು ಹತ್ತನಿಯಿಂದ 1 ಅವರ್ಗೆ ಹೋಗೋ ಬಸ್ಸು. ಅರೌಂಡ್ 4 o'clock ಹುಬ್ಳಿ ಬಿಡ್ತಾರೆ, ಹೊಸ ಬಸ್ ಸ್ಟ್ಯಾಂಡ್ ಗೋಕುಲ್ ರೋಡು. ಈ ಗಾಡಿಯಲ್ಲಿ ನಾವೀಗ ಕ್ಯಾಬಿನ್ ರೈಡ್ ಮಾಡ್ತಾಯಿದ್ದೇವೆ. ಸ್ವಲ್ಪ ಒಂದು 2-3 ವರ್ಷ ಗ್ಯಾಪ್ ಆಗಿತ್ತು, ಮತ್ತು ಫ್ರೀ ಬಸ್ಸಿಂದೋಸ್ಕರ ಜನ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾಯಿದ್ರು. ರೂಟಲ್ಲಿ ನಾವು ನೋಡ್ತಾಯಿದ್ವಿ, ಎಲ್ಲೂ ಕೂಡ ಕ್ಯಾಬಿನ್ ರೈಡ್ ಮಾಡೋ ಅವಕಾಶ ಸಿಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ಮತ್ತು ಈ ಬಸ್ ಫ್ರೀ ಇತ್ತು. ಯಲ್ಲಾಪುರ ಮಠ ನೋಡೋಣ ಅಂತ ಕ್ಯಾಬಿನ್ ರೈಡ್ ಮಾಡಿದ್ವಿ. ಇದು ಹುಬ್ಳಿಯಿಂದ ಈಗ ಹೊರಟಿದೆ. ಹುಬ್ಳಿ ಓಲ್ಡ್ ಬೈಪಾಸು, ನಿಮ್ಗೆ ಗೊತ್ತಿರ್ಬೋದು. ಅದೊಂದು ಡೇಂಜರಸ್ ಬೈಪಾಸ್ ಇತ್ತು, ಈಗ ಅದು ಅಗಲೀಕರಣ ಆಗಿದೆ. ಸ್ವಲ್ಪ ಹೋಗ್ಬೋದು. ಅದು ಕೆಳಗಡೆಯಿಂದ ಗಾಡಿ ಹೋಗ್ತಾಯಿದೆ. ಹುಬ್ಳಿಯ ಈಗ ಔಟರ್ ರಿಂಗ್ ರೋಡ್, ನೀವೆಲ್ಲ ಬಂದು ಇದಷ್ಟೇ ಹೋಗಿರ್ಬೋದು. ಮೇ ಬಿ ಇದು ಗದಗ ಒಂದು ಸೈಡ್ ಹೋಗುತ್ತೆ, ಒಂದು ಸೈಡ್ ಕಾರವಾರಕ್ಕೆ ಹೋಗುತ್ತೆ. ಸಿಟಿಗೆ ಕೂಡ ಇಲ್ಲಿಂದ ಇಂಟರ್ನಲ್ಲಿ ಕನೆಕ್ಟಿಂಗ್ ಮಾಡಿ ಒಂದು ಕೆಳಗಡೆ ರೋಡ್ ಮಾಡಿಕೊಟ್ಟಿದ್ದಾರೆ. ಮೇಲಿಂದ ಮೇಲೆ ಟಾಪ್ ಆ್ಯಂಡ್ ಟಾಪ್ ಹೋದರೆ ಗದಗು, ಕೆಳಗಡೆಯಿಂದ ಮತ್ತೆ ರೈಟಿಗೆ ಹೋದರೆ ಕಾರವಾರ, ಯಲ್ಲಾಪುರ, ಮಂಗಳೂರು ಹೋಗ್ಬೋದು. ಲೆಫ್ಟಲ್ಲಿ ಹೊಡೆದ್ರೆ ಗದಗು. ನಾವೀಗ ರೈಟಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಚಿಟಗಿರಿ ಅಂತ ವಿಲೇಜ್ ಸಿಗುತ್ತೆ. ಮತ್ತು ಈ ವಿಡಿಯೋನ ನೋಡ್ತಿದ್ರೆ ಲೈಕ್ ಮಾಡಿ, ತಮ್ಮ ಅನಿಸಿದ ಕಮೆಂಟನ್ನು ನೀವು ಹಾಕಿ ನಮಗೂ ಸಪೋರ್ಟ್ ಮಾಡಿ. ವಿಡಿಯೋನ ಮೋಸ್ಟ್ಲಿ 2 ವರ್ಷ ಗ್ಯಾಪ್ ಆಯಿತು ಅನ್ನಿಸ್ತದೆ. ಕ್ಯಾಬಿನ್ ರೈಡ್ ಬಂದ್ ಮಾಡಿದ್ವಿ ನಾವು, ಮತ್ತು ಈಗ ರೀಸ್ಟಾರ್ಟ್ ಮಾಡ್ತಾಯಿದ್ದೇವೆ. ಪ್ಲ್ಯಾನಿಂಗಲ್ಲಿದ್ದೇವೆ ಇಂಟರ್ಸ್ಟೇಟ್ ಬಸ್ ಮೇಲೆ ಕ್ಯಾಬಿನ್ ರೈಡ್ ಮಾಡಬೇಕಂತ. ರಶ್ ಕಡಿಮೆ ಇರುತ್ತೆ. ನೀವು ಸಪೋರ್ಟ್ ಮಾಡಿದರೆ ಇಂಟರ್ಸ್ಟೇಟ್ ಕೊಲ್ಹಾಪುರ, ಬಾಂಬೆ, ಗೋವಾ, ಹೈದ್ರಾಬಾದ್ ರೂಟ್ ಮೇಲೆ ಕ್ಯಾಬಿನ್ ರೈಡ್ ಮಾಡೋದು ನಮಗೆ ಆಸೆ ಇದೆ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಮಿನಿಮಮ್ ನಮಗೆ ಒಂದು ಜಾಸ್ತಿ ಬೇಡ, ಒಂದು 5,000 ಸಬ್ಸ್ಕ್ರೈಬರ್ ಅದು ಬೇಕೇ ಬೇಕು. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಕಲಘಟಗಿಗೆ ಎಂಟ್ರ್ ಆದೆ. ಕಲಘಟಗಿಯಲ್ಲಿ ಬಸ್ ಎಂಟ್ರ್ ಆಯಿತು. ಇಲ್ಲಿಂದ ಮತ್ತೆ ಈಗ ಗಾಡಿ ಎಕ್ಸಿಸ್ಟ್ ಆಗ್ತಾಯಿದೆ. ಸಿಕ್ಕಾಪಟ್ಟೆ ರಶ್ಶು. ಈಗ ರೋಡ್ಸ್ ಎಲ್ಲ ಸಿಕ್ಕಾಪಟ್ಟೆ ರಶ್ಶು. ರೋಡ್ ಚೆನ್ನಾಗಿದೆ. ಹುಬ್ಳಿಯಿಂದ ಯಲ್ಲಾಪುರ ಮಠ ಏನು ಕಿರಿಕಿರಿ ಇಲ್ಲ. ಬಸ್ಸಸ್ ಕೂಡ ಈ ರೂಟಲ್ಲಿ ಅಷ್ಟು ರಶ್ ಇರಲ್ಲ. ನಾರ್ಮಲ್ ರಶಲ್ಲೇ ಬಸ್ಸಸ್ ಹೋಗುತ್ತೆ. ಶಿರ್ಸಿ ರೂಟಲ್ಲಂತೂ ಕ್ಯಾಬಿನ್ ರೈಡ್ ಮಾಡೋಕ್ಕೆ ಆಗೋಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ಶು. ಇದೀಗ ಚಿಕ್ಕದೊಂದು ಜಂಗಲ್ ಸಿಗುತ್ತೆ. ಜಂಗಲ್ ಮುಗಿದ್ಮೇಲೆ ಸೀದಾ ಬರೋದೇ ಸೊಂಟಿಕೊಪ್ಪ. ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಇದು ಕಿರುವತ್ತಿ. ಇಲ್ಲಿ ಬಸ್ ಸ್ಟ್ಯಾಂಡ್ಸ್ ಏನಿಲ್ಲ, ಆನ್ ದ ವೇಯಲ್ಲಿ ಪಿಕಪ್ ಆ್ಯಂಡ್ ಡ್ರಾಪ್ ಕೊಡ್ತಾರೆ. ಈ ಬಸ್ ಬಂದುಬಿಟ್ಟು ಲಾಸ್ಟ್ ಸ್ಟಾಪ್ ಇದಕ್ಕೆ ಹೊನ್ನಾವರ ಅಂತೆ. ಹೊನ್ನಾವರ ಅರೌಂಡ್ 5 hours ಜರ್ನಿ ಅನಿಸುತ್ತೆ ನನಗೆ. ನಿಮಗೇನು ಗೊತ್ತಿಲ್ಲ ಸ್ವಲ್ಪ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಕಿರುವತ್ತಿ ಬಸ್ ಸ್ಟಾಪು, ಆನ್ ದ ವೇಯಲ್ಲಿ ಪಿಕಪ್ ಆ್ಯಂಡ್ ಡ್ರಾಪು. ಈ ರೂಟಲ್ಲಿ ಹೋದವ್ರಿಗೆಲ್ಲ ಗೊತ್ತಿರುತ್ತೆ. ಬಸ್ ಹೋಗ್ತಾ ಇದೆ, ನಾವು ಕುಂತಿದ್ದೇವೆ, ನೀವು ನೋಡ್ತಾ ಇದ್ದೀರಾ. KSRTC ಬಸ್ ಫ್ರೆಂಡ್ಸ್, ಸಸ್ಪೆನ್ಸ್ ಸ್ವಲ್ಪ ಹಾರ್ಡ್ ಇರುತ್ತೆ. ಹಂಪು ಕೂಡ ಸಿಕ್ಕಾಪಟ್ಟೆ. ಕಿರುವತ್ತಿಯಲ್ಲಿ ನಿಮ್ಗೆ ಗೊತ್ತಿರೋ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೆಸರನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಆನ್ ದ ವೇ ನೋಡ್ತಾ ಇರ್ತೀರ. ಭಾರಿ ಫೇಮಸ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇದೆ. ಒಂದು ಮಿಲ್ಕ್ ಫ್ಯಾಕ್ಟ್ರಿ ಕೂಡ ಇದೆ. ಅದು ಯಾವುದಂತ ನೀವು ಕಮೆಂಟಲ್ಲಿ ಹಾಕಿ. ನಿಯರ್ ಅಬೌಟ್ ಕಿರುವತ್ತಿ. ಇಲ್ಲಿಂದ ಒಂದು ಆನ್ ದ ವೇ ಚಿಕ್ಕ ಜಂಗಲ್ ಸಿಗುತ್ತೆ, ಮತ್ತು ರೂಟ್ ಪಾಸ್ ಆಗುತ್ತೆ ಯಲ್ಲಾಪುರಕ್ಕೆ. ರೋಡು ಚೆನ್ನಾಗಿದೆ, ಅತಿ ಸ್ಪೀಡಾಗಿ ಹೋಗಬೇಡಿ, ಯಾಕಂದರೆ ರಶ್ ಇರುತ್ತೆ. ಹೈದ್ರಾಬಾದ್ ಕನೆಕ್ಟು, ಮಂಗಳೂರು ಕನೆಕ್ಟು, ಗೋವಾ ಕನೆಕ್ಟ್ ಆಗೋಕ್ಕೆ ಒಂದೇ ವೇ ಅಪ್ ಟು ಹುಬ್ಳಿಯಿಂದ ಅಂಕೋಲಾಕ್ಕೆ. ಅಂಕೋಲದಿಂದ ನಿಮಗೆ ಡೈವರ್ಷನ್ ಸಿಗುತ್ತೆ. ಒಂದು ರೋಡು ಮಂಗಳೂರು ಹೋಗುತ್ತೆ, ಕೊಚ್ಚಿನ್ ಹೋಗುತ್ತೆ ಕೇರಳಕ್ಕೆ. ಮತ್ತು ಸೇಮ್ ಆ್ಯಸ್ ಇಟ್ ರೈಟ್ ಸೈಡ್ ಹೊಡೆದ್ರೆ ಕಾರವಾರದಿಂದ ಚೆಕ್ ಪೋಸ್ಟ್ ಪಾಸ್ ಆದರೆ ಗೋವಾ. ಈ ರೋಡಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ರಶ್ಶು. ಮತ್ತು ಡ್ರೈವಿಂಗ್ ಗೊತ್ತಿಲ್ಲದವ್ರು ಈ ರೋಡನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ, ರಿಸ್ಕ್ ಹೋಗಬೇಡಿ. ಅಲ್ಬೇಲ್ ಘಾಟು ಭಾರಿ ಫಿನಿಶಿಂಗ್ ಕೊಟ್ಟಿದ್ದಾರೆ ರಸ್ತೆಯಲ್ಲಿ. ಆದರೆ ಕರ್ವಿಂಗ್ಸಲ್ಲಿ ಎಷ್ಟು ರ್ಯಾಶಾಗಿ ಹೊಡಿತಾರೆ ಅಂದರೆ, ಕಂಟ್ರೋಲ್ ಇದ್ದವ್ರು ಮಾತ್ರ ಈ ರೋಡಲ್ಲಿ ಗಾಡಿ ಹೊಡೀರಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಬಸ್ಸವರು ಓವರ್ಟೇಕ್ ಮಾಡಬೇಕಂದ್ರೆ NH ಗಾಡಿಯವರು ಕೊಡಲ್ಲ. ಇವರೆಲ್ಲ ನಾಗಾಲ್ಯಾಂಡ್ ಗಾಡಿ ಬರ್ತವೆ, ಲಾಂಗ್ ಚೆಸ್ಸು.
ಚಸ್ಸಿ ಲಾಂಗ್ ಇರುತ್ತೆ, ಗಾಡಿನೂ ಕಾಣಲ್ಲ, ಓವರ್ಟೇಕ್ ಮಾಡೋಕ್ಕೂ ಸಮಸ್ಯೆ. ಅವರು ಬ್ಯಾಕ್ ಟು ಬ್ಯಾಕ್ ಹೋಗ್ತಾ ಇದ್ದಾರೆ. ಇಲ್ಲಿ ಕೇಸ್ ಓಡಿಸೋರು ಟೈಮ್ ಪಿಕಪ್ ಮಾಡೋಕ್ಕೋಸ್ಕರ ನೋಡ್ತಾ ಇದ್ದಾರೆ. ನೀವೇ ನೋಡ್ತಾ ಪ್ರಕಾರ ಸ್ವಲ್ಪ ಸೈಡ್ ಕೊಟ್ಟ ಅಣ್ಣ ಬಸ್ ಅವರು ಕೂಡ ಹಂಗೆ ಪಿಕಪ್ ಮಾಡಿ 2 ಗಾಡಿ ಓವರ್ಟೇಕ್ ಮಾಡ್ತಾವ್ರೆ. ಆಗಲ್ಲ ಅಂತ ಒಳಗೆ ಹಾಕಿದ್ರು. ಆಗ ಅಣ್ಣ ಚಿಕ್ಕ ಗಾಡಿ ಬಂದ್ಬಿಟ್ಟ. ರೋಡೇ ಹೆಂಗಿದೆ, ರೋಡ್ ಚೆನ್ನಾಗಿದೆ, ಚಿಕ್ಕದಿದೆ, ಜಂಗಲಲ್ಲಿ ಹೋಗೋಕೆ ನಮಗೆ ಮಜಾ ಬರುತ್ತೆ. ಅಣ್ಣ ಎಣ್ಣೆಲ್ಲಿ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಹೋಗೇ ಬಿಟ್ಟ. ಬೈಕ್ ರೈಡರ್ಸು ಕೂಡ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಬರ್ತಿರ್ತಾರೆ. ಕ್ಯಾಂಪಲ್ಲಿ ಬರ್ತಾರೆ 10 ಗಾಡಿ 15 ಗಾಡಿ. ಮಾರ್ನಿಂಗ್ ಅಂತೂ ನೋಡಬೇಕು, ರೈಡರ್ಸ್ ಅಂತೂ ಸಿಕ್ಕಾಪಟ್ಟೆ ಹೋಗ್ತಾರೆ. ಹುಷಾರಾಗಿ ಹೋಗಿ ನೋಡ್ಕೊಂಡು ಹೋಗ್ಬೇಕು. ಈ ರಸ್ತೆಯಲ್ಲಿ ರೋಡ್ ಚೆನ್ನಾಗಿದೆ ಅಂತ ಗಾಡಿ ಸ್ಪೀಡ್ ಹೊಡೆಯೋಗಿಲ್ಲ, ಯಾಕಂದ್ರೆ ಸಿಂಗಲ್ ರೋಡ್ ಆಗುತ್ತೆ, ಒಂದು ಹೋಗೋದು ಒಂದು ಬರೋದು. ಈ ರಸ್ತೆ ಅಡ್ಡಾಡಿದವರು ಸಿಕ್ಕಾಪಟ್ಟೆ ಜನ ಹೇಳ್ತಾರೆ. ನೀವು ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ ರಸ್ತೆ ಬಗ್ಗೆ. ಇಲ್ಲಿ ಹೋಗುವಾಗ ಬರುವಾಗ ಏನು ಫುಡ್ ಸಿಗುತ್ತೆ ಅದು ಕೂಡ ಹಾಕಿ. ಚೆನ್ನಾಗಿರೋ ಫುಡ್ಡು, ಹೋಟೆಲ್ಸ್ ಹೆಸರು ಎಲ್ಲ ಕಮೆಂಟ್ ಮಾಡ್ಬೋದು. ಈಗ ಎಂಟ್ರಾಯಿತು ಗಾಡಿ ಯಲ್ಲಾಪುರಕ್ಕೆ. ಇದು ಯಲ್ಲಾಪುರ ಏನು ಕೆರೆ ಹತ್ರ ಇದೆ. ಇಲ್ಲೊಂದು ಚಿಕ್ಕ ಟರ್ನ್ ಬರುತ್ತೆ. ಅಪ್ಪಲ್ಲಿ ಟರ್ನ್ ಇದೆ, ಮೋಸ್ಟ್ಲಿ ಸ್ವಲ್ಪ ಡೇಂಜರಸ್ ಇದೆ. ಇಲ್ಲಂತೂ ಎಲ್ಲ ಗಾಡಿ ಸ್ಲೋ ಆಗಿ ಬಿಡ್ತಾರೆ, ಮೋಸಮ್ ಕಟ್ಟಾಗ್ಬಿಡುತ್ತೆ ಹೆವಿ ಲೋಡ್ ಗಾಡಿದು. ಈ ಲೈನಲ್ಲಿ ಟ್ಯಾಂಕರ್ ಗಾಡಿ ಸಿಕ್ಕಾಪಟ್ಟೆ ಮೂಮೆಂಟು. ಎಲ್ಲ ಮಂಗಳೂರಿಂದ ಡೀಸೆಲು, ಪೆಟ್ರೋಲು, ಗ್ಯಾಸು ಸಿಕ್ಕಾಪಟ್ಟೆ ಮೂಮೆಂಟ್ ಇರುತ್ತೆ ಈ ರೂಟಲ್ಲಿ. ಸ್ವಲ್ಪ ನೋಡಿಕೊಂಡು ಜಾಗೃತಿಯಿಂದ ಓಡಿಸ್ಬೇಕು. ಹಲೋ ಫ್ರೆಂಡ್ಸ್, ಇದು ಯಲ್ಲಾಪುರ ಸಿಟಿ ಎಂಟ್ರಾಯಿತು. ಇಲ್ಲಿ ಅಡಿಕೆ ಮೇನ್ ಪೀಕು. ಮಾರ್ಕೆಟು ಚೆನ್ನಾಗಿದೆ, ಕ್ಲೀನ್ ಮಾರ್ಕೆಟು, ಅಡಿಕೆ ಮಂಡಿ, ಬೆಸ್ಟ್ ಊರು. ನಂದೀಗ ನಿಯರ್ ಅಬೌಟ್ ಬಸ್ ಸ್ಟ್ಯಾಂಡ್ ಬಂದರೆ ನಂದು ಇವತ್ತಿನ ಕ್ಯಾಬಿನ್ ರೈಡ್ ಕ್ಲೋಸು. ನೀವು ಹೀಗೆ ಸಪೋರ್ಟ್ ಮಾಡಿದರೆ ಲಾಂಗ್ ರೂಟಿಗೆ ಟ್ರೈ ಮಾಡಬೇಕಂತ ಮಾಡ್ತಾಯಿದ್ದೇವೆ. ಯಾಕಂದರೆ ರೆಗ್ಯುಲರ್ ಬಸ್ಸಲ್ಲಿ ಕ್ಯಾಬಿನ್ ರೈಡ್ ಮಾಡೋಕ್ಕಾಗಲ್ಲ, ರಶ್ ಇರುತ್ತೆ. ಲಾಂಗ್ ಇಂಟರ್ಸ್ಟೇಟ್ ಬಸ್ಸಲ್ಲೇ ಮಾಡಬೇಕು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಬೇಕು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲೇಬೇಕು. ಪ್ಲೀಸ್ ಯಾರು ನೋಡ್ತಾರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋನ ನೋಡಿದವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಯರ್ ಅಬೌಟಿಗೆ ಬಸ್ ಸ್ಟ್ಯಾಂಡ್ ಬಂತು. ಫಸ್ಟ್ ಸ್ಟಾಪ್ ಯಲ್ಲಾಪುರ ಬಿಟ್ಟು ಗಾಡಿ ಸೆಕೆಂಡ್ ಸ್ಟಾಪೇ ಬಸ್ ಸ್ಟ್ಯಾಂಡು. ನಾನು ಕೂಡ ಬಸ್ಸಿಂದ ಇಳ್ಕೊಂಡು ಬೇರೆ ಪ್ರಯಾಣಕ್ಕೆ ಹೋಗ್ತಾ ಇದ್ದೇನೆ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ರೂಪದಲ್ಲಿ ತೋರಿಸ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. Like and subscribe please.